ದೇವಕಿಯು ನಿಗಮ ಪ್ರಕಟಿತ ಶಿರದಂತೆ ಜಗನ್ಮಯನಾದ ಮಹಾವಿಷ್ಣುವನ್ನು ಹೊಟ್ಟೆಯಲ್ಲಿ ಧರಿಸಿದಳು. ಆಕೆಯ ಅಪೂರ್ವವಾದ ತೇಜಸ್ಸನ್ನು ಗಮನಿಸಿದ ಕಂಸನು ಗಾಬರಿಯಾದನು. ಪುಂಡರೀಕಾಕ್ಷನು ಆಕೆಯಲ್ಲಿ ನೆಲೆಗೊಂಡಿರಬೇಕೆಂದು ಅವನು ತರ್ಕಿಸಿದನು. ಇರಿದು ಕೊಳ್ಳೋಣವೆಂದರೆ ತಂಗಿ, ಅಲ್ಲದೆ ಗರ್ಭಿಣಿ. ಇವಳನ್ನು ಈಗ ಕೊಂದರೆ ನೆಲ ನನ್ನನ್ನು ಹೊರುವುದಿಲ್ಲ. ಕೊಲ್ಲದೆ ಬಿಟ್ಟೆನಾದರೆ ಮಾಯಾವಿಯಾದ ವಿಷ್ಣುವು ಹುಟ್ಟಿದ ಮೇಲೆ ಕೈಗೆ ಸಿಕ್ಕುವನೋ ಇಲ್ಲವೋ ಎಂದು ಕಂಸನು ದೊಡ್ಡ ಯೋಚನೆಯಲ್ಲಿ ಮುಳುಗಿ ತಾನೇ ಸೆರೆಮನೆಯಲ್ಲಿದ್ದಂತೆ ಬಹಳ ಕಷ್ಟದಿಂದ ಹೊತ್ತು ಕಳೆಯುತ್ತಿದ್ದನು. ಹಗಲಿರುಳು ಕಂಸನಿಗೆ ಅದೊಂದೇ ಯೋಚನೆಯಾಯಿತು. ಊಟ ಮಾಡುವಾಗ, ಪಾದ ತೊಳೆಯುವಾಗ, ಉಡುವಾಗ, ನಡೆಯುವಾಗ, ನುಡಿವಾಗ ಎಲ್ಲ ಸಮಯಗಳಲ್ಲೂ ಕಂಸನು ಯೋಗಿಗಳಂತೆ ಭೋಗಿಶಯನನನ್ನೇ ಕುರಿತು ಯೋಚಿಸುತ್ತಿದ್ದನು. ಹೀಗಿರಲು ವಿಷ್ಣುವಿಗೆ 9 ತಿಂಗಳ ಗರ್ಭವಾಸ ಕಳೆಯಿತು. ಪುಣ್ಯಗ್ರಹಣಿಕರ ಸೇರಿರುವಾಗ ಶ್ರಾವಣ ಬಹುಳ ಅಷ್ಟಮಿಯ ದಿನ ರೋಹಿಣಿ ನಕ್ಷತ್ರದಲ್ಲಿ ದೇವಕಿಯು ಗಂಡು ಮಗುವನ್ನು ಹೆತ್ತಳು. ಆಕಾಶದಲ್ಲಿ ದೇವತೆಗಳು ಆನಂದದಿಂದ ಕುಣಿದಾಡಿದರು. ಧರೆಯ ಮೇಲೆ ಉತ್ಸವ ಪರಂಪರೆಯಾಯಿತು. ದುಂಬಿ, ಕೋಗಿಲೆ, ಗಿಳಿ, ವಿಣ್ಣುಗಳ ಹರ್ಷೋತ್ಕರ್ಷದ ಸಂಗೀತವು 8 ದಿಕ್ಕುಗಳನ್ನು ತುಂಬಿತು. ತಂಗಾಳಿ ಸುಳಿದಾಡಿತು. ಕೃಷ್ಣಾವತಾರದ ಮುಹೂರ್ತದಲ್ಲಿ ಲೋಕ ನಲಿದಾಡಿತು. ಭಗವಂತನು ಭೂಮಿಯ ಮೇಲೆ ಕಾಣಿಸಿಕೊಳ್ಳುವ ಕಾಲವು ಪರಿಪಕ್ವವಾದಾಗ ನಕ್ಷತ್ರ ಪುಂಜಗಳು ಶುಭಕರವಾದವು. ಎಲ್ಲ ನಗರಗಳಲ್ಲಿ, ಹಳ್ಳಿಗಳಲ್ಲಿ, ಹುಲ್ಲುಗಾವಲುಗಳಲ್ಲಿ ಜನರ ಮನಸ್ಸುಗಳಲ್ಲಿ ಭಾಗ್ಯದ ಸೂಚನೆಗಳೇ ಕಾಣಿಸತೊಡಗಿದವು. ಎಲ್ಲಿ ನೋಡಿದರೂ ಶಾಂತಿ ಹಾಗೂ ಸಮೃದ್ಧಿಯ ಲಕ್ಷಣಗಳೇ ಗೋಚರಿಸುತ್ತಿದ್ದವು. ನದಿಗಳಲ್ಲಿ ತಿಳಿಯಾದ ನೀರು ಹರಿಯುತ್ತಿತ್ತು. ಕೆರೆಗಳು ಸುಂದರವಾದ ಹೂಗಳಿಂದ ಅಲಂಕೃತವಾಗಿದ್ದವು. ಕಾಡುಗಳಲ್ಲಿ ತುಂಬಿದ್ದ ಮನೋಹರವಾದ ಪಕ್ಷಿಗಳು ಇಂಪಾಗಿ ಹಾಡತೊಡಗಿದವು. ನವಿಲುಗಳು ಜೋಡಿಯಾಗಿ ಮನೋಹರವಾಗಿ ನೃತ್ಯ ಮಾಡತೊಡಗಿದವು. ಗಾಳಿಯು ಹಿತಕರವಾಗಿ ಬೀಸುತ್ತಿತ್ತಲ್ಲದೆ ವಿವಿಧ ಪುಷ್ಪಗಳ ಸುಗಂಧವನ್ನು ಎಲ್ಲೆಡೆಗೆ ಹರಡುತ್ತಿತ್ತು. ದೇಹದ ಸ್ಪರ್ಶವು ಆನಂದಕರವಾಗಿತ್ತು. ಮೊದಲು ರಾಕ್ಷಸರಾಜರು ಎಲ್ಲ ಯಜ್ಞ ಯಾಗಾದಿಗಳಿಗೆ ತೊಂದರೆ ಕೊಡುತ್ತಿದ್ದರು. ಬ್ರಾಹ್ಮಣರು ಈ ಶುಭ ಕಾರ್ಯಗಳನ್ನು ತಮ್ಮ ಮನೆಗಳಲ್ಲಿಯೂ ಮಾಡುವಂತಿರಲಿಲ್ಲ. ಆದರೆ ಈಗ ಆ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಿದ್ದವು. ಅವರೆಲ್ಲ ಶಾಂತಿಯಿಂದ ಅಗ್ನಿಯನ್ನು ಹೊತ್ತಿಸುವುದು ಸಾಧ್ಯವಾಯಿತು. ಯಜ್ಞಗಳನ್ನು ಮಾಡುತ್ತಿದ್ದವರಿಗೆ ಹವಿಸ್ಸುಗಳ ಅರ್ಪಣೆಗೆ ಮನೆಗಳು ಸಂತೋಷಕರವಾಗಿ ಕಂಡವು. ಶ್ರೀಕೃಷ್ಣನ ಜನನ ಕಾಲವು ಸಮೀಪಿಸುತ್ತಿದ್ದಂತೆ ದೇವೋತ್ತಮ ಪರಮ ಪುರುಷನು ಅವತರಿಸಲಿದ್ದಾನೆ ಎಂದು ಗಗನದಲ್ಲಿ ಘೋಷಿಸುವ ದಿವ್ಯಧ್ವನಿಗಳ ಕಂಪನವನ್ನು ಕೇಳಿ ಅವರ ಮನಸ್ಸುಗಳು ಉಲ್ಲಾಸಭರಿತವಾದವು. ಅತ್ತ ಗಂಧರ್ವ ಮತ್ತು ಕಿನ್ನರ ಲೋಕದಲ್ಲಿ ಎಲ್ಲರೂ ಸಂತೋಷದಿಂದ ಹಾಡಲಾರಂಭಿಸಿದರು. ಸ್ವರ್ಗಲೋಕದಲ್ಲಿ ದೇವತೆಗಳು ಅವರ ಪತ್ನಿಯರು ಅಪ್ಸರೆಯರೊಂದಿಗೆ ನರ್ತನ ಮಾಡಲು ಪ್ರಾರಂಭ ಮಾಡಿದರು. ಹಾಗೆಯೇ ಮಹರ್ಷಿಗಳು, ದೇವತೆಗಳು ಆನಂದದಿಂದ ಪುಷ್ಪವೃಷ್ಟಿಯನ್ನು ಮಾಡಿದರು. ಸಮುದ್ರ ತೀರಗಳಲ್ಲಿ ಸೌಮ್ಯವಾದ ಅಲೆಗಳ ಶಬ್ದಗಳು ಕೇಳಿ ಬಂದವು. ಹಾಗೆಯೇ ಆಕಾಶದಲ್ಲಿನ ಗುಡುಗಿನ ಶಬ್ದವೂ ಹಿತಕರವಾಗಿತ್ತು. ಹೀಗೆ ಸರ್ವರೀತಿಯಲ್ಲೂ ಭೂಮಿಯು ಸಜ್ಜಾದ ಅನಂತರ ದೇವೋತ್ತಮ ಪರಮಪುರುಷನಾದ ವಿಷ್ಣುವು ರಾತ್ರಿಯ ಕತ್ತಲಿನಲ್ಲಿ ವಸುದೇವ ದೇವಕಿಯರಿಗೆ ಕಾಣಿಸಿಕೊಂಡನು. ತಮಗೆ ಜನಿಸಿದ ಈ ಅಸಾಮಾನ್ಯ ಶಿಶುವನ್ನು ವಸುದೇವನು ನೋಡಿದನು. 4 ಕೈಗಳು, ಶಂಖ, ಚಕ್ರ, ಗದೆ, ಪದ್ಮ, ಶ್ರೀವತ್ಸದಿಂದ ಶೋಭಿತ, ಝಗಝಗಿಸುವ ಕೌಸ್ತುಭರತ್ನದ ಮಾಲೆ, ಪೀತಾಂಬರಧಾರಿ ಮಗು ಉಜ್ವಲವಾಗಿ ಹೊಳೆಯುತ್ತಿತ್ತು. ವೈಢೂರ್ಯದಿಂದ ಪ್ರಕಾಶಿಸುವ ಕಿರೀಟ, ದೇಹದ ತುಂಬ ಅಮೂಲ್ಯವಾದ ಬಳೆಗಳು, ಕರ್ಣಾಭರಣಗಳಿಂದ ಕೂಡಿದ್ದು ಬೆಳಗುತ್ತಿತ್ತು. ತಲೆಯ ತುಂಬ ನವಿರಾದ ಕೂದಲಿದ್ದ ಆ ಮಗುವಿನ ಅಸಾಧಾರಣ ಲಕ್ಷಣಗಳನ್ನು ಕಂಡು ವಸುದೇವನು ಬೆರಗಾದನು. ಗಂಡು ಮಗು ಜನಿಸಿದಾಗ ಆ ಸಂದರ್ಭವನ್ನು ಸಂತೋಷದಿಂದ ಆಚರಿಸುವುದು ಪದ್ಧತಿ. ಆದರೆ ಬಂಧನದಲ್ಲಿರುವ ನಾನು ಏನು ತಾನೇ ಮಾಡಬಲ್ಲೆ ಎಂದು ಅವನು ಯೋಚಿಸಿದನು. ಕಾರ್ಯರೂಪದಲ್ಲಿ ಏನೂ ಮಾಡಲಾಗದಿದ್ದರಿಂದ ವಸುದೇವನು ತನ್ನ ಮನಸ್ಸಿನಲ್ಲಿಯೇ ಸಾವಿರಾರು ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು. ಅನಂತರ
ಆಗ ತಾನೇ ಜನಿಸಿದ ಮಗು ದೇವೋತ್ತಮ ಪರಮಪುರುಷನೇ ಎಂದು ಖಚಿತವಾದ್ದರಿಂದ ಕೈಮುಗಿದು ಪ್ರಣಾಮ ಮಾಡಿ ಹೀಗೆ ಸ್ತುತಿಸಿದನು. ಓ ನನ್ನ ಪ್ರಭುವೇ, ನೀನು ಯಾರೆಂದು ನಾನು ಅರಿಯಬಲ್ಲೆ. ಸೂರ್ಯನು ಸೂರ್ಯಪ್ರಕಾಶಕ್ಕೆ ಮೂಲವಾಗಿರುವಂತೆ ಭೌತಿಕ ಶಕ್ತಿಗೆ ನೀನೇ ಮೂಲಾಕರ. ಅನಾಗರಿಕ ಕಂಸನನ್ನು ಅವನ ಹಿಂಬಾಲಕರನ್ನು ಕೊಲ್ಲಲು ನೀನು ಕಾಣಿಸಿಕೊಂಡಿದ್ದೀಯೆ ಎಂದು ನನಗೆ ತಿಳಿದಿದೆ. ಆದರೆ ಈ ಸುದ್ದಿ ತಿಳಿಯುತ್ತಲೇ ನಿನ್ನನ್ನು ಕೊಲ್ಲಲು ಎಲ್ಲ ಆಯುಧಗಳ ಸಮೇತವಾಗಿ ಅವನು ಕಾಣಿಸಿಕೊಳ್ಳುತ್ತಾನೆ. ಹೀಗೆ ವಸುದೇವನು ತನ್ನ ಸ್ತುತಿಯನ್ನು ಮುಗಿಸುತ್ತಿದ್ದಂತೆ ಕೃಷ್ಣನ ತಾಯಿಯಾದ ದೇವಕಿಯು ಹೀಗೆ ಪ್ರಾರ್ಥಿಸಿದಳು. ನನ್ನ ಪ್ರಿಯ ಪ್ರಭುವೇ, ಕಂಸನ ಕ್ರೂರ ಹಿಡಿತದಿಂದ ನಮ್ಮನ್ನು ಪಾರುಮಾಡು. ನೀನು ಜನಿಸಿದ್ದೀಯೆ ಎಂದು ತಿಳಿದೊಡನೆ ನಿನಗೆ ಕೆಡುಕನ್ನು ಮಾಡುತ್ತಾನೆ ಎಂದು ನನಗೆ ಭಯ. ಆದುದರಿಂದ ಈಗ ಸ್ವಲ್ಪ ಕಾಲ ನಮ್ಮ ಭೌತಿಕ ಕಣ್ಣಿಗೆ ನೀನು ಕಾಣಿಸಿಕೊಳ್ಳಬೇಡ. ದೇವಕಿಯ ಈ ಪ್ರಾರ್ಥನೆಯನ್ನು ಕೇಳಿದ ಕೃಷ್ಣನು ಉತ್ತರಿಸಿದನು. ನನ್ನ ಪ್ರೀತಿಯ ಮಾತೆಯೇ, ನೀನು ಮತ್ತು ನಿನ್ನ ಪತಿ ಬಹಳ ಕಠಿಣವಾದ ರೀತಿಯಲ್ಲಿ ತಪಸ್ಸು ಮಾಡಿ ನನ್ನಿಂದ ವರವನ್ನು ಬಯಸಿದಿರಿ. ಪ್ರತ್ಯಕ್ಷನಾಗಿದ್ದ ನಾನು ನಿಮಗೆ ಇಷ್ಟ ಬಂದ ವರವನ್ನು ಕೇಳಲು ಹೇಳಿದ್ದೆ. ಆಗ ನೀನು ನಮ್ಮ ಮಗನಾಗಿ ಜನಿಸಬೇಕು ಎಂದು ಬೇಡಿಕೊಂಡಿರಿ. ಅದಕ್ಕೊಪ್ಪಿದ ನಾನು 3 ಬಾರಿ ನಿಮ್ಮ ಮಗನಾಗಿ ಬರುವುದಾಗಿ ತಿಳಿಸಿದೆ. ಮೊದಲ ಬಾರಿ ವೃಷ್ಟಿ ಮತ್ತು ಸುತಪ ದಂಪತಿಗಳ ಮಗ ವೃಷ್ಣಿಗರ್ಭನಾಗಿ ಜನಿಸಿದೆ. 2ನೇ ಬಾರಿ ವಾಮನದೇವನಾಗಿ ಅದಿತಿ ಮತ್ತು ಕಶ್ಯಪರ ಮಗನಾಗಿ ಜನಿಸಿದೆ. ಈಗ 3ನೇ ಬಾರಿಗೆ ನಿಮಗೆ ಕೃಷ್ಣನಾಗಿ ಜನಿಸಿದ್ದೇನೆ. ನನ್ನ ಪ್ರೀತಿಯ ಮಾತಾ ಪಿತೃಗಳೇ, ನೀವು ನನ್ನನ್ನು ಮಗುವಾಗಿ ಅನೇಕ ಬಾರಿ ಪ್ರೀತಿಯಿಂದ ಲಾಲಿಸಿ ಪಾಲಿಸಿದ್ದೀರಿ. ಇದರಿಂದ ನನಗೆ ಬಹಳ ಸಂತೋಷವಾಗಿದೆ, ಉಪಕಾರವಾಗಿದೆ. ನೀವು ನಿಮ್ಮ ಮಹತ್ಕಾರ್ಯವನ್ನು ಸಂಪೂರ್ಣವಾಗಿ ನೆರವೇರಿಸಿದ್ದೀರಾದ್ದರಿಂದ ಈ ಬಾರಿ ನೀವು ನನಗಾಗಿ ತುಂಬಾ ಆತಂಕ ಪಟ್ಟುಕೊಂಡಿದ್ದೀರಿ ಹಾಗೂ ಕಂಸನಿಗೆ ಹೆದರಿದ್ದೀರಿ. ಆದ್ದರಿಂದ ನನ್ನನ್ನು ಕೂಡಲೇ ಗೋಕುಲಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಬಿಟ್ಟು ಈಗ ತಾನೇ ಯಶೋದೆಗೆ ಜನಿಸಿರುವ ಮಗಳನ್ನು ಇಲ್ಲಿಗೆ ಕರೆತನ್ನಿ. ಹೀಗೆ ತಂದೆ ತಾಯಿಯರ ಮುಂದೆ ಹೇಳಿದ ಪ್ರಭುವು ಸಾಮಾನ್ಯ ಶಿಶುವಿನ ರೂಪ ತಾಳಿ ಸುಮ್ಮನಾದನು. ಈ ಮಧ್ಯೆ ನಂದ ಯಶೋದೆಗೆ ಒಂದು ಹೆಣ್ಣು ಮಗುವಾಯಿತು. ಅವಳು ಬೇರಾರೂ ಆಗಿರದೆ ಯೋಗಮಾಯೆಯಾದ ಪ್ರಭುವಿನ ಅಂತರ್ಶಕ್ತಿ. ಅವಳ ದಿವ್ಯ ಪ್ರಭಾವದಿಂದ ಕಂಸನ ಅರಮನೆಯಲ್ಲಿ ದ್ವಾರಪಾಲಕರು ಸೇರಿದಂತೆ ಎಲ್ಲರೂ ಗಾಢನಿದ್ರೆಯಲ್ಲಿ ಮೈಮರೆತರು. ಎಲ್ಲ ಬಾಗಿಲುಗಳ ಅಡ್ಡಪಟ್ಟಿ ಮತ್ತು ಸರಪಳಿಗಳನ್ನು ಹಾಕಿದ್ದರೂ ತಾವಾಗಿಯೇ ತೆರೆದುಕೊಂಡವು. ಅಂದು ರಾತ್ರಿ ಕಗ್ಗತ್ತಲಾಗಿದ್ದರೂ ವಸುದೇವನು ಕೃಷ್ಣನನ್ನು ಎತ್ತಿಕೊಂಡು ಹೊರಡುತ್ತಿದ್ದಂತೆಯೇ ಎಲ್ಲವೂ ಸೂರ್ಯನ ಬೆಳಕಿನಲ್ಲಿ ಕಂಡಂತೆ ಸ್ಪಷ್ಟವಾಯಿತು. ಆದರೆ ಅದೇ ಸಮಯದಲ್ಲಿ ಆಕಾಶವು ಗುಡುಗಿತು. ಭಾರಿ ಮಳೆ ಸುರಿಯಲಾರಂಭಿಸಿತು. ಈ ಮಳೆಯಲ್ಲಿಯೇ ವಸುದೇವನು ತನ್ನ ಪುತ್ರ ಕೃಷ್ಣನನ್ನು ಕೊಂಡೊಯ್ಯುತ್ತಿರುವಾಗ ಪ್ರಭು ಶೇಷನು ಹಾವಿನ ರೂಪದಲ್ಲಿ ಬಂದು ವಸುದೇವನಿಗೆ ಮಳೆಯಿಂದ ಅಡ್ಡಿಯಾಗದಂತೆ ತನ್ನ ಫಣಗಳನ್ನು ಬಿಚ್ಚಿದನು. ವಸುದೇವನು ಯಮುನಾ ನದಿಯ ತೀರಕ್ಕೆ ಬಂದಾಗ ನದಿಯ ಅಲೆಗಳು ಜೋರಾಗಿ ಶಬ್ದ ಮಾಡುತ್ತಾ ದಡಕ್ಕೆ ಬಡಿಯುತ್ತಿರುವುದನ್ನು, ನೊರೆಯಿಂದ ತುಂಬಿ ಹೋಗಿರುವುದನ್ನು ಕಂಡನು. ಆದರೆ ವಸುದೇವನು ಬಳಿಗೆ ಬರುತ್ತಿದ್ದಂತೆ ತುಂಬಿದ್ದ ನದಿಯು ಶ್ರೀರಾಮನು ಸಾಗರಕ್ಕೆ ಸೇತುವೆ ಕಟ್ಟುವಾಗ ಹಿಂದೂ ಮಹಾಸಾಗರವು ದಾರಿಯನ್ನು ಬಿಟ್ಟಂತೆ ದಾರಿಯನ್ನು ಬಿಟ್ಟಿತು. ಇದರಿಂದ ವಸುದೇವನು ಸುಲಭವಾಗಿ ನದಿಯನ್ನು ದಾಟಿದನು. ಎದುರು ದಡವನ್ನು ಸೇರಿ ಗೋಕುಲದಲ್ಲಿದ್ದ ನಂದ ಮಹಾರಾಜನ ಮನೆಗೆ ಹೋದಾಗ ಎಲ್ಲರೂ ಗಾಢನಿದ್ರೆಯಲ್ಲಿದ್ದರು. ವಸುದೇವನು ನಿಶ್ಶಬ್ದವಾಗಿ ಯಶೋದೆಯ ಮನೆಯನ್ನು ಪ್ರವೇಶಿಸಿ ತನ್ನ ಮಗುವನ್ನು ಅಲ್ಲಿರಿಸಿ ಯಶೋದೆಗೆ ಹುಟ್ಟಿದ ಹೆಣ್ಣು ಮಗುವನ್ನು ಅಲ್ಲಿಂದ ತೆಗೆದುಕೊಂಡು ಹೊರಟನು. ಹಿಂತಿರುಗಿ ಕಂಸನ ಸೆರೆಮನೆಗೆ ಬಂದು ಸದ್ದಿಲ್ಲದೆ ಮಗುವನ್ನು ದೇವಕಿಯ ತೊಡೆಯ ಮೇಲಿರಿಸಿದನು. ಅನಂತರ ಕಂಸನ ಸೈನಿಕರಿಗೆ ಏನೂ ಗೊತ್ತಾಗದಂತೆ ತಾನು ಸರಪಳಿಗಳಿಂದ ಬಂಧಿಸಿಕೊಂಡನು. ಅತ್ತ ಯಶೋದೆಗೆ ತಾನು ಮಗುವೊಂದನ್ನು ಹೆತ್ತಿನೆಂದು ತಿಳಿದಿತ್ತಾದರೂ ಹೆರಿಗೆಯ ಶ್ರಮದಿಂದ ಆಯಾಸಗೊಂಡು ಗಾಢನಿದ್ರೆ ಬಂದು ಬಿಟ್ಟಿತ್ತು. ಎಚ್ಚರವಾದಾಗ ಅವಳಿಗೆ ತಾನು ಜನ್ಮ ನೀಡಿದ್ದು ಹೆಣ್ಣು ಮಗುವಿಗೋ ಗಂಡು ಮಗುವಿಗೋ ಎಂದು ನೆನಪಿರಲಿಲ್ಲ.
ಆಗ ತಾನೇ ಜನಿಸಿದ ಮಗುವಿನ ಅಳುವಿನ ಶಬ್ದ ಕೇಳಿ ದ್ವಾರಪಾಲಕರು ಎಚ್ಚೆತ್ತರು. ಈ ವಿಷಯವನ್ನು ತಿಳಿದ ಮುಖ್ಯಮಂತ್ರಿಯು ಕೂಡಲೇ ಕಂಸನ ಬಳಿಗೆ ತೆರಳಿದನು. ನಿದ್ರೆಯಲ್ಲಿದ್ದ ಕಂಸನನ್ನು, ಮಹಾಪ್ರಭು, ಎದ್ದೇಳಿ, ಮಗುವಿನ ಜನನವಾಗಿದೆ, ಎದ್ದೇಳಿ ಎಂದನು. ಇದನ್ನು ಕೇಳಿದ ಕೂಡಲೇ ಕಂಸನು ಜಗ್ಗನೆ ಎದ್ದು ಕುಳಿತನು. ಹೌದೇ, ಈ ಕೂಡಲೇ ನಾವು ಸೆರೆಮನೆಗೆ ತೆರಳಬೇಕು ಎಂದು ಉಡುಪು ಧರಿಸಿ ಕತ್ತಿಯನ್ನು ಸೊಂಟಕ್ಕೆ ಕಟ್ಟಿಕೊಂಡನು. ನನ್ನ ಬಾಳಿನ ಕ್ರೂರ ಸಾವು ಈಗ ಹುಟ್ಟಿದೆ ಎಂದು ಉದ್ಗರಿಸಿದನು. ತನ್ನ ಅಣ್ಣನು ಬಂದ ಕೂಡಲೇ ದೇವಕಿಯು ದೈನ್ಯದಿಂದ ಪ್ರಾರ್ಥಿಸಿದಳು. ಅಣ್ಣ, ನೀನು ಬಹಳ ಹೆದರಿದ್ದಿ ಎಂಬುದನ್ನು ಬಲ್ಲೆ. ಆದರೆ ಈ ಮಗುವನ್ನು ಕೊಲ್ಲಬೇಡ. ಇದೇನಿದು ಹೆಣ್ಣು ಮಗು? ಕಂಸ ವಿಚಲಿತವಾಗಿ ನುಡಿದ. ಹೌದು, ಇದು ಕೇವಲ ಒಂದು ಹೆಣ್ಣು ಮಗು ಎಂದಳು ದೇವಕಿ. ಇದರಿಂದಾದರೂ ತನ್ನ ಅಣ್ಣನು ಮಗುವನ್ನು ಕೊಲ್ಲದಿರಲೆಂದು. ಮಹಾಪ್ರಭು, ಇದರಲ್ಲೇನೋ ಕುತಂತ್ರವಿದೆ. ಹೇಗಾದರೂ ಆಗಲಿ, ಇದನ್ನು ಕೊಂದುಬಿಡಿ, ಜೊತೆಗೆ ಬಂದ ಮಂತ್ರಿ ಒತ್ತಾಯಿಸಿದನು. ಕಂಸ, ಈ ಮಗುವನ್ನು ನಿನ್ನ ಮಗನಿಗೆ ಕೊಟ್ಟು ವಿವಾಹ ಮಾಡುತ್ತೇನೆ ಎಂದು ಮಾತು ಕೊಡುತ್ತೇನೆ. ದಯಮಾಡಿ ಕೊಲ್ಲಬೇಡ, ದೇವಕಿ ಬೇಡಿಕೊಂಡಳು. ಆದರೆ ಕಂಸ ಅವಳ ಪ್ರಾರ್ಥನೆಗೆ ಕಿವಿಗೊಡಲಿಲ್ಲ. ಅಣ್ಣ ಕಂಸ, ಅಶರೀರವಾಣಿ ನುಡಿದಿರುವುದು ನಿನಗೆ ಗಂಡು ಮಗುವಿನಿಂದ ಅಪಾಯವಿದೆ ಎಂದು, ಹೆಣ್ಣು ಮಗುವಿನಿಂದಲ್ಲ. ನನಗೆ ಜನಿಸಿದ ಎಲ್ಲ ಮಕ್ಕಳನ್ನು ಕೊಂದಿರುವೆ. ಅದಕ್ಕೂ ನಾನು ನಿನ್ನನ್ನು ದೂಷಿಸುವುದಿಲ್ಲ. ರಾಕ್ಷಸರಾದ ನಿನ್ನ ಸ್ನೇಹಿತರು ನನ್ನ ಮಕ್ಕಳನ್ನು ಕೊಲ್ಲಲು ನಿನಗೆ ಸಲಹೆ ಮಾಡುತ್ತಿದ್ದಾರೆ. ಆದರೆ ಈ ಮಗುವನ್ನು ಮಾತ್ರ ಬಿಟ್ಟು ಬಿಡು. ನನ್ನ ಮಗಳಾಗಿ ಅವಳು ಬದುಕಿಕೊಂಡಿರಲಿ. ಆದರೆ ತಾಳ್ಮೆಯನ್ನು ಕಳೆದುಕೊಂಡ ಕಂಸ ಆ ಮಗುವನ್ನು ಕೊಡಿಲ್ಲಿ ಎಂದು ಅಬ್ಬರಿಸಿದ. ಆಗ ತಾನೇ ಜನಿಸಿದ ಆ ಹೆಣ್ಣು ಹಸುಳೆಯನ್ನು ಬಲಾತ್ಕಾರವಾಗಿ ಅವಳಿಂದ ಕಿತ್ತುಕೊಂಡು ನಿರ್ದಯವಾಗಿ ಕಲ್ಲಿನ ಮೇಲೆ ಅಪ್ಪಳಿಸಲು ಪ್ರಯತ್ನಿಸಿದ. ಆದರೆ ಮಗು ಅವನ ಕೈಯಿಂದ ಜಾರಿತು. ಗಗನಕ್ಕೆ ಹಾರಿ ಯೋಗಮಾಯೆಯಾಗಿದ್ದ ಆ ಮಗು ಸೊಗಸಾದ ಉಡುಪು, ಪುಷ್ಪಮಾಲೆಗಳು ಮತ್ತು ಆಭರಣಗಳಿಂದ ಅಲಂಕೃತಳಾಗಿ ತನ್ನ 8 ಕೈಗಳಲ್ಲಿ ಬಿಲ್ಲು, ಈಟಿ, ಬಾಣ, ಘಂಟೆ, ಶಂಖ, ಚಕ್ರ, ಗದೆ ಮತ್ತು ಗುರಾಣಿಯನ್ನು ಹಿಡಿದ ದುರ್ಗೆಯ ಸ್ವರೂಪವನ್ನು ಪಡೆಯಿತು. ಆಕಾಶದಿಂದ ದುರ್ಗಾದೇವಿಯು ಕಂಸನಿಗೆ ಹೀಗೆ ಹೇಳಿದಳು. ನೀಚ ಕಂಸನೇ, ನೀನು ನನ್ನನ್ನು ಕೊಲ್ಲಬಲ್ಲೆಯಾ? ನಿನ್ನನ್ನು ಕೊಲ್ಲುವ ಮಗುವು ಮೊದಲೇ ಹುಟ್ಟಿ ಎಲ್ಲೋ ಬೆಳೆಯುತ್ತಿದ್ದಾನೆ. ಮುಗ್ಧಳಾದ ನಿನ್ನ ತಂಗಿಯ ವಿಷಯದಲ್ಲಿ ಹೀಗೆ ಕ್ರೂರಿಯಾಗಿರಬೇಡ. ಈ ಮಾತುಗಳನ್ನು ಕೇಳಿದ ಕಂಸನು ಭಯದಿಂದ ತತ್ತರಿಸಿ ಹೋದನು. ಹೆದರಿಕೆಯಿಂದ ವಿಚಲಿತನಾಗಿ ವಸುದೇವ ದೇವಕಿಯನ್ನು ಕೂಡಲೇ ಬಂಧನದಿಂದ ಬಿಡುಗಡೆ ಮಾಡಿದನು. ವಸುದೇವ ದೇವಕಿಯನ್ನು ಬಂಧನದಿಂದ ಬಿಡುಗಡೆ ಮಾಡಿ ಬಹಳ ವಿನಯದಿಂದ ಕಂಸನು ಮಾತನಾಡಲಾರಂಭಿಸಿದನು. ನನ್ನ ಪ್ರೀತಿಯ ಸೋದರಿ ಹಾಗೂ ಭಾವನವರೇ, ನನ್ನ ಸೋದರಳಿಯಂದಿರನ್ನೇ ಕೊಂದು ನಾನು ರಾಕ್ಷಸನಂತೆ ವರ್ತಿಸಿದ್ದೇನೆ. ಈ ನನ್ನ ದುಷ್ಕೃತ್ಯಗಳ ಪರಿಣಾಮ ಏನಾಗುತ್ತದೆಂದು ನನಗೆ ತಿಳಿಯದು. ಬ್ರಾಹ್ಮಣರನ್ನು ಕೊಂದವರು ಹೋಗುವ ನರಕಕ್ಕೆ ನನ್ನನ್ನು ತಳ್ಳಬಹುದು. ಆದರೆ ಅಶರೀರವಾಣಿಯು ಹೇಳಿದ ಭವಿಷ್ಯವು ನಿಜವಾಗಲಿಲ್ಲವೆಂಬುದು ನನಗೆ ಆಶ್ಚರ್ಯ ಉಂಟುಮಾಡಿದೆ. ಸುಳ್ಳು ಹೇಳುವುದು ಮನುಷ್ಯರಲ್ಲಿ ಮಾತ್ರ ಕಂಡುಬರುವ ಗುಣವಲ್ಲ. ಆಕಾಶನಿವಾಸಿಗಳು ಸುಳ್ಳು ಹೇಳುತ್ತಾರೆಂದು ತೋರುತ್ತದೆ. ಈ ಭವಿಷ್ಯವಾಣಿಯನ್ನು ನಂಬಿ ನಾನು ಸಾಕಷ್ಟು ಪಾಪಕೃತ್ಯಗಳನ್ನು ಮಾಡಿದೆ. ನಿನ್ನ ಮಕ್ಕಳನ್ನು ಕೊಂದೆನೆಂದು ದುಃಖಿಸಬೇಡ, ಏಕೆಂದರೆ ದೇಹ ಅಳಿದರೂ ಆತ್ಮ ಶಾಶ್ವತವಾಗಿರುತ್ತದೆ. ನನ್ನ ಪ್ರೀತಿಯ ತಂಗಿ ಮತ್ತು ಭಾವ, ನಾನು ನಿಮಗೆ ಮಾಡಿದ ಕ್ರೂರ ಅಪರಾಧಗಳನ್ನು ದಯವಿಟ್ಟು ಕ್ಷಮಿಸಿ. ನನ್ನದು ನೀಚ ಸ್ವಭಾವ, ನಿಮ್ಮದು ಉದಾತ್ತ ಸ್ವಭಾವ. ಆದ್ದರಿಂದ ನನ್ನ ವಿಷಯದಲ್ಲಿ ಕರುಣೆ ತೋರಿ ಕ್ಷಮಿಸಿರಿ. ಕಂಸನು ಈ ಮಾತುಗಳನ್ನು ಆಡುತ್ತಿರುವಾಗ ಅವನ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ಅವರ ಕಾಲುಗಳಿಗೆ ಮಣಿದನು. ತಾನು ಕೊಲ್ಲಲು ಪ್ರಯತ್ನಿಸಿದ ದುರ್ಗಾದೇವಿಯ ಮಾತುಗಳನ್ನು ನಂಬಿ ಕಂಸನು ಕೂಡಲೇ ಸ್ವತಃ ಕಬ್ಬಿಣದ ಸರಪಳಿಗಳನ್ನು ತೆಗೆದುಹಾಕಿ ಭಾವ ತಂಗಿಯನ್ನು ಬಿಡುಗಡೆ ಮಾಡಿದನು. ಹೀಗೆ ಪರಿಪರಿಯಾಗಿ ಪಶ್ಚಾತ್ತಾಪ ಪಡುತ್ತಿರುವ ಅಣ್ಣನನ್ನು ಕಂಡ ದೇವಕಿಯ ಹೃದಯ ಕರಗಿತು.
ಅವನು ತನ್ನ ಮಕ್ಕಳ ವಿಷಯದಲ್ಲಿ ಎಸಗಿದ್ದ ಕ್ರೂರ ಕೃತ್ಯಗಳನ್ನು ಮರೆತುಬಿಟ್ಟಳು. ವಸುದೇವನು ಹಿಂದಿನದ್ದನ್ನೆಲ್ಲ ಮರೆತು ತನ್ನ ಭಾವ ಮೈದುನನೊಂದಿಗೆ ಮಂದಹಾಸದಿಂದ ಮಾತನಾಡಿದನು. ನನ್ನ ಅದೃಷ್ಟಶಾಲಿಯಾದ ಭಾವ, ಜಡದೇಹ ಮತ್ತು ಆತ್ಮಗಳ ವಿಷಯದಲ್ಲಿ ನೀನು ಹೇಳುವುದು ನಿಜ. ಪ್ರತಿಯೊಬ್ಬ ಜೀವಿಯೂ ತನ್ನ ಜಡದೇಹವೇ ಜೀವಾತ್ಮನೆಂದು ಭಾವಿಸಿ ಅಜ್ಞಾನದಲ್ಲಿ ಹುಟ್ಟುತ್ತಾನೆ ಹಾಗೂ ದೇವೋತ್ತಮ ಪರಮಪುರುಷನೊಡನೆ ತನ್ನ ಶಾಶ್ವತ ಬಾಂಧವ್ಯವನ್ನು ಮರೆಯುತ್ತಾನೆ. ವಸುದೇವನು ಕಂಸನೊಂದಿಗೆ ಈ ರೀತಿ ಕರುಣೆ ಹಾಗೂ ಕ್ಷಮೆಯ ಭಾವದಿಂದ ನುಡಿದಾಗ ಕಂಸನಿಗೆ ಅಪರಾಧ ಭಾವ ಕಡಿಮೆಯಾಯಿತು. ಅವರ ಅಪ್ಪಣೆ ಪಡೆದು ನಿರ್ಮಲ ಮನಸ್ಸಿನಿಂದ ತನ್ನ ಅರಮನೆಗೆ ಹಿಂತಿರುಗಿದನು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.